ಸೊ 10ನೇ ತರಗತಿಯ ನನ್ನ 2ನೇ ವಿಡಿಯೋಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ಇನ್ ಮೈ ಪ್ರೀವಿಯಸ್ ವಿಡಿಯೋ ವಿ ಸ್ಟಡಿಡ್ ಅಬೌಟ್ ದ ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. ಫಿಸಿಕಲ್ ಚೇಂಜಸ್ಗೂ ಕೆಮಿಕಲ್ ಚೇಂಜಸ್ಗೂ ಇರೋ ಡಿಫ್ರೆನ್ಸಸ್ಸನ್ನು ನೋಡಿದ್ವಿ. ಮತ್ತು ಈ ಕೆಮಿಕಲ್ ಚೇಂಜಸ್ಸನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಕೆಮಿಕಲ್ ಚೇಂಜಸ್ ಆರ್ ರೆಫರ್ಡ್ ಆಸ್ ಎ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನಾವು ನೋಡಿದ್ವಿ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು, ಆ ಯಾವ ಥರದ ಚೇಂಜಸ್ಸನ್ನು ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ ಅನ್ನೋದಕ್ಕೆ ಇವತ್ತು ನಾನು ಒಂದು ಡೆಫಿನೇಷನ್ ಮೂಲಕ ಬಂದಿದ್ದೀನಿ, ಅಥವಾ ಒಂದು ಸ್ಟೇಟ್ಮೆಂಟ್ ಮೂಲಕ. ವೆನ್ ದ ನೇಚರ್ ಆ್ಯಂಡ್ ಐಡೆಂಟಿಟಿ ಆಫ್ ಎ ಸಬ್ಸ್ಟಾನ್ಸ್ ಚೇಂಜ್. ಯಾವುದೋ ಒಂದು ವಸ್ತು ಇದೆ, ಆ ವಸ್ತುವಿನ ನೇಚರು, ಗುಣ ಮತ್ತು ಐಡೆಂಟಿಟಿ, ಅದರ ಅಸ್ತಿತ್ವ ಬದಲಾದರೆ, ಗುರುತು ಬದಲಾದರೆ, ಸೊ ಗುಣ ಮತ್ತು ಗುರುತು ಎರಡೂ ಬದಲಾದರೆ ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಕೆಮಿಕಲ್ ರಿಯಾಕ್ಷನ್. ಸೊ ನಿನ್ನೆಯ ಉದಾಹರಣೆಗಳನ್ನು ಇನ್ನೊಂದು ಸಲ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ಒಂದು ವಸ್ತುವಿನ ಗುಣ ಮತ್ತು ಗುರುತು ಹೇಗೆ ಬದಲಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ಇನ್ನೊಮ್ಮೆ ನೋಡೋಣ. ಎಸ್, ಡ್ಯೂರಿಂಗ್ ಸಮ್ಮರ್, ಬೇಸಿಗೆನಲ್ಲಿ ಮಿಲ್ಕ್ ಲೆಫ್ಟ್ ಔಟ್ಸೈಡ್, ಹಾಲನ್ನು ಬಿಸಿ ಮಾಡದೆ ಹಾಗೆ ತೆಗೆದಿಟ್ಬಿಟ್ರೆ ಇಟ್ ಟರ್ನ್ಸ್ ಸೋರ್, ಹುಳಿ ಆಗುತ್ತೆ, ಕೆಟ್ಟೋಗುತ್ತೆ. ನೋಡ್ರಿ, ಇಲ್ಲಿ ಹಾಲಿನ ಗುಣ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಹಾಲು ಬದಲಾಯಿತು, ಹಾಲಿನ ಗುಣ ಬದಲಾಗುತ್ತೆ ಮತ್ತು ಅದರ ಗುರುತು ಕೂಡ ಬದಲಾಗುತ್ತೆ. ಇದು ಅದರ ಕೆಮಿಕಲ್ ಕಂಪೋಸಿಷನ್ನು ಚೇಂಜ್ ಆಗುತ್ತೆ. ಯಾವುದರಿಂದ ಯಾಕೆ ಚೇಂಜ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದ ಆಕ್ಟಿವಿಟಿ ಆಫ್ ದ ಬ್ಯಾಕ್ಟೀರಿಯಾ. ಅಲ್ಲೊಂದಿಷ್ಟು ಬ್ಯಾಕ್ಟೀರಿಯಾಗಳು ಅದರ ಗುಣವನ್ನು ಏನು ಮಾಡ್ತವೆ, ಬದಲಾಯಿಸ್ತವೆ. ನೆಕ್ಸ್ಟ್ ಎರಡನೇ ಎಕ್ಸಾಂಪಲಲ್ಲಿ ಬಿಫೋರ್ ಅಂತ ಇದೆ. ಇದು ಬಿಫೋರ್ ಅಲ್ಲ, ಇದು ಆಫ್ಟರ್, ಇದು ಬಿಫೋರ್. ಇಲ್ಲಿ ಯಾವುದೇ ಒಂದು ಐರನ್ ಪ್ಯಾನ್ಸ್ ಇರ್ಬೋದು, ನೈಲ್ಸ್ ಇರ್ಬೋದು, ಇದನ್ನು ನಾವು ಹ್ಯೂಮಿಡ್ ಏರ್ ಅಂದರೆ ಏರ್ ವಿತ್ ವಾಟರ್, ಇದರೊಳಗೆ ನೀರಿನ ಅಂಶ ಇದ್ದರೆ ಅದನ್ನು ನಾವು ಹ್ಯೂಮಿಡ್ ಅಂತ ಕರಿತೀವಿ. ಈ ಐರನ್ ಪ್ಯಾನು ಅಥವಾ ನೈಲ್ಸನ್ನು ಇಫ್ ಯು ಕೆಪ್ಟ್ ಅಟ್ ಎ ಹ್ಯೂಮಿಡ್ ಏರಲ್ಲಿ ಇಟ್ಟಾಗ ಇಟ್ ಡೆವಲಪ್ಸ್ ಎ ರೆಡ್ಡಿಶ್ ಬ್ರೌನ್ ಲೇಯರ್. ಸೊ ಕಬ್ಬಿಣದ ಮೇಲೆ ಏನಾಗುತ್ತೆ, ಒಂದು ರೆಡ್ಡಿಶ್ ಬ್ರೌನ್ ಕಲರಿನ ಒಂದಿಷ್ಟು ತುಕ್ಕು ಬೆಳೆಯುತ್ತೆ. ಇದನ್ನು ನಾವು ಆಕ್ಸಿಡೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಈ ರಿಯಾಕ್ಷನ್ ಬಗ್ಗೆ ಆಮೇಲೆ ನೋಡೋಣ. ಬಟ್ ಹಿಂಗಿದ್ದ ಕಬ್ಬಿಣ ಹಿಂಗಾಯಿತು. ಸೊ ಈ ಕಬ್ಬಿಣದ ಗುಣನೇ ಬೇರೆ. ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಮೇಲೆ ಪೌಡ್ರ್ ಏನು ಪ್ರೊಡ್ಯೂಸ್ ಆಗ್ತಾ ಇದ್ದಿಲ್ಲ, ಕಂದು ಬಣ್ಣದ ಅಥವಾ ಬೂದು ಬಣ್ಣದ ರಸ್ಟ್ ಅಂತ ಏನು ಕರಿತೀವಿ, ರೆಡಿಶ್ ಬ್ರೌನ್ ಅಂತ ಏನು ಕರಿತೀವಿ, ಇದರ ಗುಣನೇ ಬೇರೆ ಆಗಿರುತ್ತೆ. ಅಂದರೆ ಹಿಂಗಿದ್ದ ಕಬ್ಬಿಣ ಹಿಂಗೆ ಪುಡಿ ಆಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಅದರ ಗುರುತು ಮತ್ತು ಗುಣ ಎರಡೂ ಕೂಡ ಬದಲಾಗುತ್ತೆ. ಸೊ ಹಾಗಾಗಿ ಇದು ಕೂಡ ಒಂದು ಕೆಮಿಕಲ್ ಚೇಂಜ್, ಕೆಮಿಕಲ್ ರಿಯಾಕ್ಷನ್. ಮೂರನೇದು ಗ್ರೇಪ್ ಇತ್ತು, ಸ್ವಲ್ಪ ದಿವಸ ಅದರ ಜೊತೆಗೆ ಗ್ರೇಪಿನ ಜೊತೆಗೆ ಅದನ್ನು ಕಿವುಚಿ ರಸ ಮಾಡಿ ಅದಕ್ಕೆ ಈಸ್ಟನ್ನು ಹಾಕಿಬಿಟ್ರೆ ಇದೇನಾಗುತ್ತೆ, ಸ್ವಲ್ಪ ದಿನಗಳ ನಂತರ ಆಲ್ಕೋಹಾಲ್ ಆಗಿ ಬದಲಾಗುತ್ತೆ. ಸೊ ಆ ಬದಲಾವಣೆ ನಡೀಲಿಕ್ಕಿಂತ ಮುಂಚೆ ಇದ್ದಿದ್ದು ಗ್ರೇಪ್, ಬದಲಾವಣೆ ಆದ ನಂತರ ಬಂದಿರೋದು ಆಲ್ಕೋಹಾಲ್. ಸೊ ಇಲ್ಲಿ ಐಡೆಂಟಿಟಿ ಮತ್ತು ನೇಚರ್ ಎರಡೂ ಕೂಡ ಚೇಂಜ್ ಆಗಿದೆ. ಗುಣ ಮತ್ತು ಗುರುತು ಎರಡೂ ಕೂಡ ಚೇಂಜ್ ಆಗಿದೆ. ರಾ ಇಂಗ್ರೀಡಿಯೆಂಟ್ಸ್ ಕೆಮಿಕಲಿ ಆಲ್ಟರ್ಡ್ ಬೈ ಹೀಟ್ ಬಿಕಮ್ ಡೈಜೆಸ್ಟಬಲ್ ಅಂಡ್ ಫ್ಲೇವರ್ಡ್. ಸೊ ಆಹಾರ ಬೇಯಿಸೋಕ್ಕಿಂತ ಮುಂಚೆ ಕಾಂಪ್ಲೆಕ್ಸ್ ಇರುತ್ತೆ, ಬೆಂದ ಮೇಲೆ ತುಂಬ ಸಂಕೀರ್ಣ ವಸ್ತುಗಳಿದ್ದು ಸರಳ ವಸ್ತುಗಳಾಗಿ ಬದಲಾಗ್ತವೆ. ಫುಡ್ ವಿ ಈಟ್ ಬ್ರೋಕನ್ ಡೌನ್ ಇನ್ ಅವರ್ ಸ್ಟಮಕ್ ಬೈ ಆಸಿಡ್ ಅಂಡ್ ಎನ್ಸೈಮ್ಸ್ ಅಂಡ್ ದಿಸ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್. ಸೊ ಆಹಾರವನ್ನು ನಾವು ಸೇವಿಸಿದಾಗ ಏನಾಗುತ್ತೆ, ಇದು ಕೂಡ ಡೈಜೆಸ್ಟಬಲ್ ಫಾರ್ಮಿಗೆ ಡೈಜೆಸ್ಟ್ ಆಗುತ್ತೆ, ಸಣ್ಣ ತುಂಡಾಗುತ್ತೆ. ಆಕ್ಸಿಜನ್, ಎಸ್, ಬ್ರೀತಿಂಗ್, ರೆಸ್ಪಿರೇಷನ್. ನಾವೇನು ಮಾಡ್ತೀವಿ, ವಿ ಬ್ರೀತ್ ಇನ್ ಆಕ್ಸಿಜನ್ ಟು ಬ್ರೇಕ್ ಡೌನ್ ಗ್ಲೂಕೋಸ್. ಎಸ್, ಗ್ಲೂಕೋಸ್ ಜೊತೆಗೆ ಆಕ್ಸಿಜನ್ ಮಿಕ್ಸ್ ಆದರೆ ಏನಾಗುತ್ತೆ, ಸೊ ಎನರ್ಜಿ ಬಿಡುಗಡೆ ಆಗುತ್ತೆ, ಇದರ ಜೊತೆಗೆ ವಾಟರ್ ಬಿಡುಗಡೆ ಆಗುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ಹಿಂಗಿದ್ದ ವಸ್ತು ಇದ್ರ ಜೊತೆ ಸೇರಿದ ಮೇಲೆ ಹಿಂಗಾಗಿ ಬದಲಾಗುತ್ತೆ, ಇದೆಲ್ಲ ಆಗಿ ಬದಲಾಗುತ್ತೆ. ನ್ಯೂ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗ್ತವೆ ವಿತ್ ನ್ಯೂ ಐಡೆಂಟಿಟಿ ಆ್ಯಂಡ್ ನ್ಯೂ ಕ್ಯಾರೆಕ್ಟರ್. ಹೊಸ ಗುರುತು ಮತ್ತು ಹೊಸ ಗುಣಗಳ ಮೂಲಕ ಹೊಸ ವಸ್ತು ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರೆಯೋದು. ಹಿಂಗಿದ್ದ ವಸ್ತು ಹಿಂಗಾಗಿ ಬದಲಾಯಿತು, ಇದ್ರ ಗುಣನೇ ಬೇರೆ, ಗ್ಲೂಕೋಸಿನ ಗುಣನೇ ಬೇರೆ, ಇಲ್ಲಿ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿಯ ಗುಣನೇ ಬೇರೆ. ಸೊ ಆಕ್ಟಿವಿಟಿ 1.1, ಇಲ್ಲಿ ಕೆಮಿಕಲ್ ರಿಯಾಕ್ಷನನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದ್ರೆ ಏನೆಲ್ಲ ಅದು ಕೆಮಿಕಲ್ ರಿಯಾಕ್ಷನ್ ಹೌದು ಇಲ್ಲೋ ಗುರುತಿಡಿಯೋದು ಹೇಗೆ. ಸೊ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ಬೋದು. ಆ ಬದಲಾವಣೆಗಳನ್ನು ಗಮನಿಸೋದ್ರ ಮೂಲಕ ಅದು ಕೆಮಿಕಲ್ ರಿಯಾಕ್ಷನ್ ಹೌದೋ ಇಲ್ಲೋ ಅನ್ನೋದನ್ನು ಕಂಡುಹಿಡಿಯಬಹುದು. ಈ ಆಕ್ಟಿವಿಟಿ 1.1ನಲ್ಲಿ ನಮಗೆ ಮೆಗ್ನೀಷಿಯಂ ರಿಬ್ಬನ್ ಮತ್ತು ಇದನ್ನು ಸುಡ್ತೀವಿ, ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್. ಸೊ ಸೆಟ್ ಆಫ್ ಮೆಟೀರಿಯಲ್ಸ್ ಟು ಪರ್ಫಾರ್ಮ್ ದಿಸ್ ಆಕ್ಟಿವಿಟಿ ವಿ ನೀಡ್ ಅ ಮೆಗ್ನೀಷಿಯಂ ರಿಬ್ಬನ್. ನಮಗೆ ಮೆಗ್ನೀಷಿಯಂ ರಿಬ್ಬನ್ ಬೇಕು. ಅಂಡ್ ಸ್ಯಾಂಡ್ ಪೇಪರ್, ಎ ಪೇರ್ ಆಫ್ ಟಾಂಗ್ಸ್ ಅಂದರೆ ಇಕ್ಕಳ, ಬರ್ನರ್ ಸ್ಪಿರಿಟ್ ಲ್ಯಾಂಪ್ ಅಥವಾ ಕ್ಯಾಂಡಲ್ ಆದ್ರೂ ಓಕೆ, ವಾಚ್ ಗ್ಲಾಸ್. ಸೊ ಗಾಜಿನ ಒಂದು ತಟ್ಟೆ ಇರುತ್ತೆ, ಅದನ್ನು ವಾಚ್ ಗ್ಲಾಸ್ ಅಂತ ಕರೀತಾರೆ. ಈ ಆಕ್ಟಿವಿಟಿನ ಮಾಡೋಕ್ಕಿಂತ ಮುಂಚೆ ಮೊದಲನೇ ಸ್ಟೆಪ್ 1 ಏನು ಹೇಳ್ತಪ್ಪ ಅಂದರೆ ಕ್ಲೀನ್ ದ ರಿಬ್ಬನ್. ಎಸ್, ಮೆಗ್ನೀಷಿಯಂ ರಿಬ್ಬನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಹೆಣ್ಮಕ್ಳು ಜಡೆಗೆ ಹಾಕೊಳ್ಳಿಕ್ಕೆ ಒಂದು ರಿಬ್ಬನನ್ನು ಬಳಸ್ತಾರೆ, ಟೇಪ್ ಅಂತ ಕರಿತೀವಿ. ಆ ಟೇಪ್ ಥರನೇ ಒಂದು ಮೆಟಲಿನ ರಿಬ್ಬನ್ ಇರ್ತದೆ. ಇದರಲ್ಲಿ ಒಂದಿಷ್ಟು ರಿಬ್ಬನಿನ ಒಂದಿಷ್ಟು ಪೀಸನ್ನು ನಾವು ಕಟ್ ಮಾಡ್ಕೊಂಡು ನಾವೇನು ಮಾಡಬೇಕು, ಒಂದು ಮರಳು ಕಾಗದ, ಸ್ಯಾಂಡ್ ಪೇಪರ್ ಅಂತ ಹೇಳೋದು ಮರಳು ಕಾಗದ, ಇದನ್ನು ತಗೊಂಡು ಉಜ್ಜಬೇಕು. ಯಾಕೆ ಅಂತ ಹೇಳಿದ್ರೆ ಮೆಗ್ನೀಷಿಯಮ್ ಮೊದಲೇ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಬೇರೆ ವಸ್ತುವಾಗಿ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗಿರುತ್ತೆ. ನಮಗೆ ಬೇಕಾಗಿರೋದು ಮೆಗ್ನೀಷಿಯಂ ಅಷ್ಟೇ ಈ ರಿಯಾಕ್ಷನ್ ಮಾಡಲಿಕ್ಕೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಮರಳಕಾಗದ ತೊಗೊಂಡು ರಬ್ ಮಾಡಬೇಕು. ರಬ್ ಮಾಡೋದ್ರಿಂದ ನಮಗೆ ರಿಯಾಕ್ಷನ್ಗೆ ಬೇಕಾದಂಥ ಮೆಗ್ನೀಷಿಯಂ ಸಿಗುತ್ತೆ. ಸೊ ಇದು ಮೆಗ್ನೀಷಿಯಂ
ಕಾರ್ಬನೇಟ್ ಆಗಿರುತ್ತೆ, ವಾತಾವರಣದ ಗಾಳಿಯ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಕಾರ್ಬನೇಟ್ ಆಗಿರುತ್ತೆ. ನಮಗೆ ಬೇಕಾಗಿರೋದು ಬರೀ ಮೆಗ್ನೀಷಿಯಂ ಮಾತ್ರ. ಸೊ ಮರಳು ಕಾಗದ ಉಜ್ಜೋದ್ರಿಂದ ಏನಾಗುತ್ತೆ, ಇದ್ರ ಮೇಲೆ ಕೂತಿರ್ತಕ್ಕಂಥ ಮೆಗ್ನೀಷಿಯಂ ಕಾರ್ಬನೇಟ್ ಏನಿದೆ ಇದು ಹೊರಟೋಗುತ್ತೆ. ಎಸ್, ಈ ಮೆಗ್ನೀಷಿಯಮನ್ನು ಸುಡೋದ್ರಿಂದ ಏನಾಗುತ್ತೆ, ಸುಟ್ರೆ ಏನಾಗುತ್ತೆ, ದ ಮೆಗ್ನೀಷಿಯಂ ರಿಬ್ಬನ್ ಬರ್ನ್ಸ್ ವಿತ್ ಡಾಸ್ಲಿಂಗ್ ವೈಟ್ ಫ್ಲೇಮ್. ಈಗ ನಾವು ನೋಡ್ತಾ ಇದೀವಿ ಚಿತ್ರದಲ್ಲಿ ಡಾಸ್ಲಿಂಗ್ ವೈಟ್ ಫ್ಲೇಮ್ ಅಂತ ಹೇಳಿದ್ರೆ ಬಿಳಿಯ ಜ್ವಾಲೆಯೊಂದಿಗೆ ಉರಿಯುತ್ತದೆ. ಜ್ವಾಲೆ ಬಿಳಿಯಾಗಿ ಅಬ್ಸರ್ವೇಷನ್ ದ ಪ್ರಾಡಕ್ಟ್ ಸುಟ್ಟ ಮೇಲೆ ಏನಾಯಿತು, ಇಟ್ ಚೇಂಜಸ್ ಇಂಟು ವೈಟ್ ಪೌಡರ್. ಕಬ್ಬಿಣದ ತಗಡು ಆ ಮೆಗ್ನೀಷಿಯಂ ರಿಬ್ಬನ್ನು ಸುಟ್ಟ ಮೇಲೆ ಏನಾಯಿತು, ವೈಟ್ ಪೌಡರ್ ಆಯಿತು. ವೈಟ್ ಪೌಡರ್ ಅಂದರೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಬದಲಾಗುತ್ತೆ. ಸೊ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಚೇಂಜ್ ಇನ್ ಸ್ಟೇಟ್, ಹಾರ್ಡ್ ಇದ್ದಿದ್ದಂಥದ್ದು ಸಾಫ್ಟ್ ಆಯಿತು, ಹಾರ್ಡ್ ಇದ್ದಂಥದ್ದು ಪೌಡರ್ಡ್ ಫಾರ್ಮಿಗೆ ಬಂತು. ಅರ್ಥ ಆಗ್ತಿದ್ವಿ. ಸೊ ಇದು ರಾಸಾಯನಿಕ ಬದಲಾವಣೆಗಳು ನಡೀತಾ ಇದೆ ಅಂದರೆ ಈ ಥರದ ಚೇಂಜ್ ಇನ್ ಸ್ಟೇಟ್, ಸ್ಥಿತಿ ಬದಲಾಗುತ್ತೆ, ಭೌತ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಗಮನಿಸ್ಬೋದು. ಸೊ ಇದನ್ನೇ ಈಕ್ವೇಷನ್ ರೂಪದಲ್ಲಿ ಹೇಳೋದಾದರೆ ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ನಂತರ ಎರಡನೇ ಆಕ್ಟಿವಿಟಿ ಇದೆ ಲೆಡ್ ನೈಟ್ರೈಡ್ ಸೊಲ್ಯೂಷನ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಈ ರಿಯಾಕ್ಷನ್ ಅನ್ನು ಮಾಡಲಿಕ್ಕೆ ನಮಗೆ ಲೆಡ್ ನೈಟ್ರೈಡ್ ಸೊಲ್ಯೂಷನ್ ಬೇಕು. ಏನು ಸರ್ ಲೆಡ್ ನೈಟ್ರೈಡ್ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈ ಲೆಡ್ ನೈಟ್ರೇಟ್ ಏನಿದೆಯಲ್ಲ ಇದು ಕ್ರಿಸ್ಟಲ್ ಫಾರ್ಮಲ್ಲಿ ಇರುತ್ತೆ. ಯಾವ ಫಾರ್ಮಲ್ಲಿ ಇರುತ್ತೆ, ಕ್ರಿಸ್ಟಲ್ ಫಾರ್ಮಲ್ಲಿ ಇರುತ್ತೆ. ವೆನ್ ವಿ ಆ್ಯಡ್ ವಾಟರ್ ಇದಕ್ಕೆ ನೀರಿಗೆ ಹಾಕಿದ್ರೆ, ಈ ಕ್ರಿಸ್ಟಲ್ಸನ್ನು ನೀರಿಗೆ ಹಾಕಿದ್ರೆ ನಮ್ಗೇನು ಸಿಗುತ್ತೆ, ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಸಿಗುತ್ತೆ. ಅಂಡ್ ಇಟ್ ಈಸ್ ಕಲರ್ಲೆಸ್, ಇದಕ್ಕೆ ಬಣ್ಣ ಇರಲ್ಲ. ಲೆಡ್ ನೈಟ್ರೈಟ್ ಸೊಲ್ಯೂಷನ್ಗೆ ಬಣ್ಣ ಇರಲ್ಲ. ಇನ್ನೊಂದು ಪೊಟ್ಯಾಷಿಯಂ ಅಯೋಡೈಡ್, ಇದು ಕೂಡ ಕ್ರಿಸ್ಟಲ್ ಫಾರ್ಮಲ್ಲೇ ಇರುತ್ತೆ. ಕ್ರಿಸ್ಟಲ್ ಅಂತ ಹೇಳಿದ್ರೆ ಹರಳಿನ ರೂಪದಲ್ಲಿ ಇರುತ್ತೆ. ಹರಳು ಅಂದ್ರೆ ನಮ್ಮ ಮನೇಲಿ ಕಲ್ಲುಪ್ಪು ಇರುತ್ತಲ್ಲ ಆ ಥರ ಇರುತ್ತೆ ಹರಳಿನ ರೂಪದಲ್ಲಿ. ಇದನ್ನು ನೀರಿಗೆ ಹಾಕಿದ್ರೆ ಇದು ಕೂಡ ಸೊಲ್ಯೂಷನ್ ಆಗ್ತದೆ. ಈ ಸೊಲ್ಯೂಷನ್ನು ಕೂಡ ಕಲರ್ಲೆಸ್ ಆಗಿರುತ್ತೆ. ಏನಾಗಿರುತ್ತೆ, ಕಲರ್ಲೆಸ್. ಇವೆರಡು ಬಣ್ಣ ಇಲ್ಲದ ಸೊಲ್ಯೂಷನ್ಸ್ಗಳು ಮಿಕ್ಸ್ ಆದ ನಂತರ ಏನಾಗುತ್ತೆ, ಎಲ್ಲೋ ಪ್ರೆಸಿಪಿಟೇಟ್ ಈಸ್ ಫಾರ್ಮ್ಡ್. ನೋಡ್ರಿ, ಲೆಡ್ ನೈಟ್ರೇಟ್ ಸೊಲ್ಯೂಷನ್ಗೂ ಬಣ್ಣ ಇಲ್ಲ, ಪೊಟ್ಯಾಷಿಯಂ ಅಯೋಡೈಡ್ಗೂ ಬಣ್ಣ ಇಲ್ಲ. ಆದರೆ ಅವೆರಡು ಮಿಕ್ಸ್ ಆದ್ಮೇಲೆ ನಮಗೆ ಸಿಗ್ತಕ್ಕಂಥ ಪ್ರಾಡಕ್ಟು ಏನಾಗಿದೆ, ಅದರ ಬಣ್ಣ ಎಲ್ಲೋ ಪ್ರೆಸಿಪಿಟೇಟ್ ಆಗಿದೆ. ಅಂದರೆ ಈ ಆಕ್ಟಿವಿಟಿಯಿಂದ ನಮಗೆ ಗೊತ್ತಾಗೋದು ಏನಪ್ಪ ಅಂತ ಹೇಳಿದ್ರೆ ಚೇಂಜ್ ಇನ್ ಕಲರ್. ಸೊ ಲೆಡ್ ನೈಟ್ರೇಟು ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಮಿಕ್ಸ್ ಆದಾಗ ನಮಗೆ ಲೆಡ್ ಅಯೋಡೈಡ್ ಎಂಬ ಪ್ರೆಸಿಪಿಟೇಟ್ ಎಲ್ಲೋ ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಪೊಟ್ಯಾಷಿಯಂ ನೈಟ್ರೇಟು ಕೂಡ ಬಿಡುಗಡೆ ಆಗುತ್ತೆ. ಇದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಮೂರನೇ ಆಕ್ಟಿವಿಟಿ ಇದೆ, ಆಕ್ಟಿವಿಟಿ 1.3 ಅಂತ. ಇಲ್ಲಿ ಜಿಂಕ್ ಗ್ರ್ಯಾನ್ಯೂಲ್ಸ್ ಆ್ಯಂಡ್ ಆ್ಯಸಿಡ್. ಎಸ್, ನಮ್ಮ ಜಿಂಕ್ ಅನ್ನೋದು ಒಂದು ಮೆಟಲ್, ಲೋಹ, ಅದೊಂದು ಲೋಹ. ಇದು ಗ್ರ್ಯಾನ್ಯೂಲ್ಸ್ ಅಂತ ಹೇಳಿದ್ರೆ ಕಾಳಿನ ರೂಪದಲ್ಲಿ ಇರುತ್ತೆ, ಕಾಳುಗಳ ರೂಪದಲ್ಲಿ ಇರುತ್ತೆ. ಸೊ ಈ ಕಾಳುಗಳನ್ನ ನಾವೇನ್ ಮಾಡಬೇಕು, ಈ ಆಸಿಡ್ ಒಳಗೆ ಹಾಕಬೇಕು. ಇಲ್ಲಿ ಆಸಿಡ್ ಇದೆ, HCl ಅಥವಾ H2SO4 ಯಾವುದಾದ್ರೂ ತಗೋಬಹುದು. H2SO4 ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಸಲ್ಫರಿಕ್ ಆಸಿಡ್ ಯಾವುದಾದ್ರೂ ತಗೊಳ್ರಿ. ಅದರಲ್ಲಿ ಏನು ಮಾಡಬೇಕು, ಈ ಜಿಂಕ್ ಗ್ರ್ಯಾನ್ಯೂಲ್ಸ್ ಅನ್ನ ಹಾಕಬೇಕು. ಈಗ ಹಾಕಿದಾಗ ಏನಾಗುತ್ತೆ, ಲಿಕ್ವಿಡ್ ಇದೆ, ಆಸಿಡ್ ಇದೆ, ಇದರೊಳಗೆ ನಾನು ಗ್ರ್ಯಾನ್ಯೂಲ್ಸ್ ಅನ್ನು ಹಾಕಿದ್ರೆ ಏನಾಗುತ್ತೆ, ಆಸಿಡ್ ಒಳಗೆ ಗ್ರ್ಯಾನ್ಯೂಲ್ಸ್ ಅನ್ನು ಹಾಕಿದಾಗ ಇದರ ಮೇಲೆ ಗಾಳಿಯ ಗುಳ್ಳೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ, ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಈ ಗ್ರ್ಯಾನ್ಯೂಲ್ಸ್ನ ಸುತ್ತ ಈ ಗುಳ್ಳೆಗಳು ಉತ್ಪತ್ತಿ ಆಗ್ಲಿಕ್ಕೆ ಶುರು ಮಾಡ್ತು, ಬಬಲ್ಸ್. ಈ ಪ್ರತಿ ಗ್ರ್ಯಾನ್ಯೂಲ್ಸ್ನ ಮೇಲೆ ಬಬಲ್ಸ್ ಫಾರ್ಮೇಷನ್ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಈ ಆಕ್ಟಿವಿಟಿ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಕೆಮಿಕಲ್ ಚೇಂಜಸ್ ನಡೆಯುವಾಗ, ಕೆಮಿಕಲ್ ಚೇಂಜಸ್ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುವಾಗ ಒಂದು, ಇದು ಏರ್ ಬಬಲ್ಸ್ ಅಂತ ಹೇಳಿದೆ. ಸೊ ಗ್ಯಾಸ್ ಇವಾಲ್ವ್ ಆಗ್ಬೋದು, ಇವಾಲ್ವ್ ಅಂದರೆ ಬಿಡುಗಡೆ ಆಗ್ಬೋದು. ಮತ್ತು ಈ ಫ್ಲಾಸ್ಕನ್ನು ಮುಟ್ಟಿದಾಗ, ಆ ಗುಳ್ಳೆ ಬರುವಂಥ ಸಂದರ್ಭದಲ್ಲಿ ಈ ಫ್ಲಾಸ್ಕನ್ನು ಮುಟ್ಟಿದ್ರೆ, ಇಫ್ ಯು ಟಚ್ ದ ಫ್ಲಾಸ್ಕ್ ಇಟ್ ಈಸ್ ಹಾಟ್, ವಿ ಫೀಲ್ ಹಾಟ್, ನಮಗೆ ಬಿಸಿ ಅನಿಸುತ್ತೆ. ಸೊ ಹಾಗಾಗಿ ಇದರಿಂದ ನಾವೇನು ಹೇಳ್ಬೋದು, ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುವಾಗ ಒಂದು ಗ್ಯಾಸ್ ಲಿಬರೇಟ್ ಆಗ್ಬೋದು, ಜೊತೆಗೆ ಹೀಟು ಕೂಡ ಲಿಬರೇಟ್ ಆಗ್ಬೋದು. ಹೀಟ್ ಆಲ್ಸೋ ಪ್ರೊಡ್ಯೂಸ್ಡ್. ಸೊ ಎಕ್ಸಾಥರ್ಮಿಕ್ ರಿಯಾಕ್ಷನ್ಸ್ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ನಮಗೊಂದು ಗೊತ್ತಾಗಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಕೆಮಿಕಲ್ ರಿಯಾಕ್ಷನ್ಸ್ ಡಿಟರ್ಮೈನ್ಡ್ ಬೈ ಒನ್ ಆರ್ ಮೋರ್ ಆಫ್ ದೀಸ್. ಅಂದರೆ ಈ ಒಂದಿಷ್ಟು ಚೇಂಜಸನ್ನು ಗಮನಿಸಿ ನಾವು ಏನು ಹೇಳ್ಬೋದು, ನಡೀತಿರೋ ರಿಯಾಕ್ಷನ್ಸು ಅಥವಾ ನಡೀತಿರೋ ಚೇಂಜಸ್ಸು ಕೆಮಿಕಲ್ ಚೇಂಜಸ್ಸು ಅಂತ ಹೇಳಲಿಕ್ಕೆ ಇವು ನಮ್ಗೆ ಅನುಕೂಲ ಮಾಡಿಕೊಡ್ತವೆ. ಯಾವುದು, ಒಂದು ಚೇಂಜಸ್ ನಡೆದಾಗ ಬಣ್ಣ ಬದಲಾಗ್ಬೋದು, ಸ್ಥಿತಿ ಬದಲಾಗ್ಬೋದು, ಬಬಲ್ಸ್ ಫಾರ್ಮೇಷನ್ ಆಗ್ಬೋದು, ಅಥವಾ ಟೆಂಪ್ರೇಚರ್ ಪ್ರೊಡ್ಯೂಸ್ ಆಗ್ಬೋದು. ಯಾವುದಾದ್ರೂ ಒಂದಾದರೂ ಓಕೆ. ಸೊ ಈ ಗುಣಗಳನ್ನು ನಾವು ಅಬ್ಸರ್ವ್ ಮಾಡಿ ನಡೀತಿರೋ ರಿಯಾಕ್ಷನ್ನು ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು, ಅಥವಾ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ಬೋದು. ಅಥವಾ ಈ ಚೇಂಜಸ್ಸು ನಡೀತಿರೋ ರಿಯಾಕ್ಷನ್ನು ಕೆಮಿಕಲ್ ರಿಯಾಕ್ಷನ್, ಇದು ನಡೀತಾ ಇರೋದು ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ, ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡ್ತವೆ. ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ, ಚೇಂಜ್ ಇನ್ ಸ್ಟೇಟ್ ಅಂತಂದೇಳಿ. ಇಲ್ಲಿ ಕ್ಯಾಂಡಲ್ ಇದೆ, ಒಂದು ಮೇಣದ ಬತ್ತಿ
ಈ ಕ್ಯಾಂಡಲನ್ನು ನಾವು ಕರಗಿಸಿದ್ರೆ ಅದು ಫಿಸಿಕಲ್ ಚೇಂಜ್ ಆಗುತ್ತೆ, ಕರಗಿಸೋದು ಬೇರೆ. ಬರ್ನಿಂಗ್ ಆಫ್ ಕ್ಯಾಂಡಲ್, ಸೊ ಬರ್ನಿಂಗ್ ಆಫ್ ಕ್ಯಾಂಡಲ್, ಕ್ಯಾಂಡಲ್ನ ಸುಡೋದು. ನೋಡ್ರಿ, ಕರಗಿಸೋದು ಬೇರೆ, ಸುಡೋದು ಬೇರೆ. ಸುಟ್ಟರೆ ಅದು ಕೆಮಿಕಲ್ ಚೇಂಜು, ಸುಟ್ಟರೆ ಅದು ಕೆಮಿಕಲ್ ಚೇಂಜು, ಕರಗಿಸಿದ್ರೆ ಫಿಸಿಕಲ್ ಚೇಂಜು. ಯಾಕೆ ಕರಗಿಸಿದ್ರೆ ಯಾಕೆ ಫಿಸಿಕಲ್ ಚೇಂಜು? ಎಸ್, ಯಾಕೆ ಕರಗಿಸಿದ್ರೆ ಫಿಸಿಕಲ್ ಚೇಂಜು ಅಂತ ಹೇಳಿದ್ರೆ, ಇಲ್ಲಿ ಮೊದಲು ಕ್ಯಾಂಡಲ್ ಇತ್ತು, ನಾವು ಅದನ್ನು ಸ್ವಲ್ಪ ಬಿಸಿ ಮಾಡಿದ್ವಿ, ಬಿಸಿ ಮಾಡಿದ್ರೆ ಏನಾಯಿತು, ಮೆಲ್ಟ್ ಆಯಿತು, ಕರಗಿತು. ಕರಗಿದ ಮೇಲೆ ಮತ್ತೆ ಏನಾಗಿರುತ್ತದು, ಅದನ್ನು ಏನಂತ ಕರಿತೀವಿ, ಕ್ಯಾಂಡಲ್ ಅಂತಲೇ ಕರಿತೀವಿ. ಸೊ ವಸ್ತು ಚೇಂಜ್ ಆಗೋಕ್ಕಿಂತ ಮುಂಚೆ ಯಾವುದಿತ್ತೋ, ಚೇಂಜ್ ಆದಮೇಲೂ ಕೂಡ, ಬದಲಾವಣೆಗಳಾದಮೇಲೂ ಕೂಡ ಅದೇ ವಸ್ತು ಇದೆ, ಏನೂ ಚೇಂಜ್ ಆಗಿಲ್ಲ, ವಸ್ತು ಅದೇ ಇದೆ. ಹಾಗಾಗಿ ಹೊಸ ವಸ್ತು ಬಂದಿಲ್ಲ, ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ, ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಆದರೆ ಇಲ್ಲೇನಾಯಿತು, ಕೆಮಿಕಲ್ ಚೇಂಜು. ಬರ್ನ್ ಮಾಡಿದಾಗ, ಬರ್ನ್ ಮಾಡೋಕ್ಕಿಂತ ಮುಂಚೆ ಕ್ಯಾಂಡಲ್ ಇತ್ತು, ಬರ್ನ್ ಮಾಡಿದ ಮೇಲೆ ಏನಾಯಿತು, ಕ್ಯಾಂಡಲ್ ಹೋಯಿತು. ಅದ್ರ ಬದಲಾಗಿ ಏನು ಬಂತು ನಮಗೆ, ಸ್ಮೋಕ್ ಬಂತು, ಪ್ಲಸ್ ಬೆಳಕಿನ ರೂಪದಲ್ಲಿ ಎನರ್ಜಿ ಬಂತು, ಲೈಟ್ ಬಂತು. ಸೊ ಈಗ ಇದನ್ನು ಕ್ಯಾಂಡಲ್ ಅಂತ ಹೇಳೋಕ್ಕಾಗಲ್ಲ, ಹೊಗೆನ ಮತ್ತು ಬೆಳಕನ್ನು. ಸೊ ಕ್ಯಾಂಡಲ್ ಇದ್ದಿದ್ದು ಬೆಳಕು ಮತ್ತು ಹೊಗೆಗೆ ಬದಲಾಯಿತು. ಇದು ಕೆಮಿಕಲ್ ಚೇಂಜು. ಕೆಮಿಕಲ್ ಚೇಂಜಲ್ಲಿ ಮೂಲ ವಸ್ತು ತನ್ನ ಗುಣವನ್ನು ಕಳ್ಕೊಳ್ಳುತ್ತೆ ಮತ್ತು ಗುರುತನ್ನು ಕಳ್ಕೊಳ್ಳುತ್ತೆ. ಆದರೆ ಇಲ್ಲಿ ಫಿಸಿಕಲ್ ಚೇಂಜಲ್ಲಿ ಏನಾಗುತ್ತೆ, ಕ್ಯಾಂಡಲ್ ಇತ್ತು, ಅದನ್ನು ಬಿಸಿ ಮಾಡಿದ್ವಿ, ಕರಗಿತು, ಮತ್ತೆ ಸ್ವಲ್ಪ ಗಟ್ಟಿ ಆಯಿತು, ಕೊನೆಗೂ ಇದು ಏನಾಗಿದೆ, ಚೇಂಜ್ ಆಗಿಲ್ಲ, ಈಗಲೂ ಇದು ಕ್ಯಾಂಡಲ್ಲೇ. ಓಕೆ, ಸೊ ಚೇಂಜ್ ಇನ್ ಕಲರ್ ಅಂತ ಹೇಳ್ತಾರೆ. ಬ್ಲೂ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಒಂದು ಬೀಕರ್ ಒಳಗೆ ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನು ತೊಗೊಂಡ್ರೆ ಅದು ನೀಲಿ ಬಣ್ಣದಿರುತ್ತೆ. ಯಾವ ಬಣ್ಣದಲ್ಲಿರುತ್ತೆ, ನೀಲಿ ಬಣ್ಣದಲ್ಲಿ ಇರುತ್ತೆ. ಇದರೊಳಗೆ ನಾವೇನು ಮಾಡಬೇಕು, ಒಂದು ಐರನ್ ನೈಲನ್ನು ಹಾಕಬೇಕು, ಕಬ್ಬಿಣದ ಮೊಳೆಯನ್ನು ಹಾಕಬೇಕು. ಕಬ್ಬಿಣದ ಮೊಳೆಯನ್ನು ಹಾಕಿದ್ರೆ ಏನಾಗುತ್ತೆ, ಈ ಕಬ್ಬಿಣದ ಮೊಳೆಯನ್ನು ಇದರಲ್ಲಿ ಅದ್ದಿದರೆ, ಕಬ್ಬಿಣದ ಮೊಳೆಯನ್ನು ಈ ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ನಾನು ಅದ್ದಿ ಕೈ ಬಿಟ್ಟರೆ ಇದೇನಾಗುತ್ತೆ, ಈ ಬ್ಲೂ ಇದ್ದಿದ್ದು ಗ್ರೀನ್ ಕಲರಿಗೆ ಚೇಂಜ್ ಆಗುತ್ತೆ. ಕಾಪರ್ ಸಲ್ಫೇಟ್ ಬ್ಲೂ ಇತ್ತಲ್ಲ, ಈಗ ಅದೇನಾಗುತ್ತೆ, ಗ್ರೀನ್ ಕಲರಿಗೆ ಬರುತ್ತೆ. ಸೊ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿದ್ರೆ ಅಲ್ಲಿ ಚೇಂಜ್ ಇನ್ ಕಲರನ್ನು ನಾವು ಗಮನಿಸ್ಬೋದು. ಸೊ ನೋಡ್ರಿ, ಈ ರಿಯಾಕ್ಷನಲ್ಲಿ ಮೊದಲು ಏನಿತ್ತು, ಇದು ಬ್ಲೂ ಇತ್ತು, ಸೊಲ್ಯೂಷನ್ ಏನಿತ್ತು, ಈ ದ್ರವ ನೀಲಿ ಬಣ್ಣದಲ್ಲಿತ್ತು. ಒಂದು ಮಳೆಯನ್ನಿಟ್ಟು ಒಂದು 10-12 ಗಂಟೆ ಅಥವಾ ಒಂದು ದಿವಸ 2 ದಿವಸ ಅದನ್ನು ಆ ಮಳೆಯನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಬಿಟ್ಟರೆ ಇದೇನಾಗುತ್ತೆ, ಇಟ್ ಟರ್ನ್ಸ್ ದ ಕಾಪರ್ ಸಲ್ಫೇಟ್ ಬ್ಲೂ ಕಲರ್ ಇದ್ದಿದ್ದು ಏನಾಗುತ್ತೆ, ಗ್ರೀನ್ ಕಲರ್ ಆಗುತ್ತೆ. ಸೊ ಇಲ್ಲಿ ಚೇಂಜ್ ಇನ್ ಕಲರ್ ಚೇಂಜ್ ಆದರೆ ಇದು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅನ್ನೋದನ್ನು ಸೂಚಿಸುತ್ತೆ, ಇಂಡಿಕೇಟ್ ಮಾಡುತ್ತೆ. ಬೇಕಿಂಗ್ ಸೋಡಾ ಮತ್ತು ವಿನೆಗಾರ್. ಸೊ ಬೇಕಿಂಗ್ ಸೋಡಾ ಬೇಕರಿನಲ್ಲಿ ಬಳಸ್ತಾರೆ. ಇದ್ರ ಜೊತೆಗೆ ವಿನೆಗಾರಿಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರು ಜೋರಾಗಿ ಗಾಳಿಯ ಗುಳ್ಳೆಗಳು ಇವಾಲ್ವ್ ಆಗ್ತವೆ. ಸೊ ಗಾಳಿಯ ಗುಳ್ಳೆಗಳು ಇವಾಲ್ವ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಕೂಡ ಕೆಮಿಕಲ್ ರಿಯಾಕ್ಷನ್ಗೆ ಒಂದು ಉದಾಹರಣೆ ಆಗಿರುತ್ತೆ. ಸೊ ಕ್ವಿಕ್ ಲೈಮ್ ಆ್ಯಂಡ್ ವಾಟರ್. ಕ್ವಿಕ್ ಲೈಮ್ ಅಂದರೆ ಸುಣ್ಣದ ಕಲ್ಲು. ನಮ್ಮ ಮನೆಗೆ ಮೊದಲು ಬಣ್ಣ ಬೆಳಿಬೇಕು ಅಂದ್ರೆ ಮೊದಲು ಬಣ್ಣ ಬೆಳಿತಿಲ್ಲ, ಸುಣ್ಣ ಬೆಳಿತಿದ್ರು, ಮಣ್ಣಿನ ಗೋಡೆಗಳಿದ್ವು. ಸುಣ್ಣ ಬೆಳಿಲಿಕ್ಕೆ ಏನು ಮಾಡ್ತಿದ್ರು, ಒಂದು ಮಣ್ಣಿನ ಮಡಿಕೆಯನ್ನು ತಗೊಂಡು ಆ ಮಣ್ಣಿನ ಮಡಿಕೆಯಲ್ಲಿ ಸುಣ್ಣದ ಕಲ್ಲನ್ನು ಹಾಕ್ತಾಯಿದ್ರು. ಈ ಸುಣ್ಣದ ಕಲ್ಲನ್ನು ಮಡಿಕೆ ಒಳಗೆ ಹಾಕ್ತಾಯಿದ್ರು. ಹಾಕ್ಬಿಟ್ಟು ಏನು ಮಾಡ್ತಾಯಿದ್ರು, ಇದಕ್ಕೊಂದು ಸ್ವಲ್ಪ ಉಗುರು ಬೆಚ್ಚನಿಗೆನ ನೀರನ್ನು ಹಾಕ್ತಾಯಿದ್ರು. ಹಾಕಿದ ಮೇಲೆ ಅದು ಕುದಿಲಿಕ್ಕೆ ಶುರು ಆಗ್ತಿತ್ತು. ನೋಡ್ರಿ, ನಾವು ಬಿಸಿ ಮಾಡ್ತಾ ಇಲ್ಲ, ಏನಿಲ್ಲ, ಸ್ವಲ್ಪ ಉಗುರು ಬೆಚ್ಚನ ನೀರನ್ನು ಸುಣ್ಣದ ಕಲ್ಲಿಗೆ ಹಾಕಿದ್ವಿ. ಏನಾಯಿತು, ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಯಿತು, ಶಾಖ ಬಿಡುಗಡೆ ಆಯಿತು. ಸೊ ಇದು ಏನನ್ನು ಸೂಚಿಸುತ್ತೆ, ಡ್ಯೂರಿಂಗ್ ಕೆಮಿಕಲ್ ಚೇಂಜಸ್ ನಡೆಯುವಾಗ, ಕೆಮಿಕಲ್ ರಿಯಾಕ್ಷನ್ಸ್ ನಡೆಯುವಾಗ ಸೊ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹೀಟ್ ಪ್ರೊಡ್ಯೂಸ್ ಆಗೋ ಅನ್ನೋ ಒಂದು ಗುಣ ಏನಿದೆಯಲ್ಲ, ಇದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ಸೂಚಿಸುತ್ತೆ. ಓಕೆ, ಮುಂದಿನ ಕಾನ್ಸೆಪ್ಟು ಕೆಮಿಕಲ್ ಈಕ್ವೇಷನ್ಸ್. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಕೆಮಿಕಲ್ ಚೇಂಜಸ್ ಅಂದ್ರೇನು ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೇನು, ಆ ಕೆಮಿಕಲ್ ರಿಯಾಕ್ಷನ್ಸು ನಡೆದಿದೆ ಅನ್ನೋದನ್ನು ಹೇಗೆ ಕಂಡುಹಿಡಿಬೋದು, ಯಾವ ಗುಣಗಳನ್ನು ಆಧಾರವಾಗಿಟ್ಕೊಂಡು ನಾವು ಕಂಡುಹಿಡಿಬೋದು ಅನ್ನೋದನ್ನು ನೋಡಿದ್ವಿ. ಇನ್ ನೆಕ್ಸ್ಟ್ ಚಾಪ್ಟರ್ ವಿ ವಿಲ್ ಸ್ಟಡಿ ಅಬೌಟ್ ದ ಕೆಮಿಕಲ್ ಈಕ್ವೇಷನ್ಸ್ ಅಂದ್ರೇನು ನೋಡೋಣ, ಮತ್ತು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ಸನ್ನು ನೋಡೋಣ. ಓಕೆ, ಈ ಪಾಠವನ್ನು ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.